ಜಮ್ಮು ಕಾಶ್ಮೀರ ಹರಿಯಾಣದಲ್ಲಿ ಇಂದು ಚುನಾವಣಾ ಫಲಿತಾಂಶ ಪ್ರಕಟ ಆಗಲಿದೆ. ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 18 ಹಾಗೆ ಸೆಪ್ಟೆಂಬರ್ 25 ಮತ್ತೆ ಅಕ್ಟೋಬರ್ 1ರಂದು 3 ಹಂತಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 63.45% ಮತದಾನ ನಡೆದಿದೆ. ಟೋಟಲ್ 90 ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ 24 ಸ್ಥಾನಗಳಿಗೆ ಮತದಾನ ನಡೆದಿದ್ದು, ಎರಡನೇ ಹಂತದಲ್ಲಿ 26 ಮತ್ತು ಮೂರನೇ ಹಂತದಲ್ಲಿ 40 ಸ್ಥಾನಗಳಿಗೆ ಮತದಾನ ನಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಎಕ್ಸಿಟ್ ಪೋಲ್ಗಳು ಎನ್ಸಿ ಕಾಂಗ್ರೆಸ್ ಮೈತ್ರಿಯ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿವೆ. ಇನ್ನು ಪ್ರಾದೇಶಿಕ ಪಕ್ಷವು ಕೂಡ ಹೆಚ್ಚಿನ ಸ್ಥಾನಗಳನ್ನು ಪಡೆಯುತ್ತವೆ ಅಂತ ಹೇಳಲಾಗ್ತಾ ಇದೆ. ಹರಿಯಾಣ ವಿಧಾನಸಭಾ ಚುನಾವಣೆ ಜಮ್ಮು ಮತ್ತು ಕಾಶ್ಮೀರ ಚುನಾವಣೆ ಜೊತೆಯಲ್ಲೇ ನಡೆದಿದೆ. ಹೀಗಾಗಿ ಇಂದು ಹರಿಯಾಣದ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ 1031 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗಲಿದೆ. ಅಕ್ಟೋಬರ್ 5ರಂದು ಹರಿಯಾಣದಲ್ಲಿ 67.90% ಮತದಾನ ಆಗಿದೆ. ಇಂದು ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದೆ. ಆದರೆ ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವಂತ ಭೀತಿ ಕೂಡ ಈಗ ತಲೆದೂರಿದೆ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಚಿತ್ರದುರ್ಗ ಮುರುಘಾಶ್ರೀ ರಿಲೀಸ್ ಆಗಿದ್ದಾರೆ. ಸಾಕ್ಷಿಗಳ ವಿಚಾರಣೆ ಬಹುತೇಕ ಪೂರ್ಣ ಹಿನ್ನೆಲೆ ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನ ಹೊರಡಿಸಿದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯದ ಪೋಕ್ಸೋ ಪ್ರಕರಣ ಆರೋಪ ಎದುರಿಸ್ತಾ ಇರುವಂತಹ ಮುರುಘಾಶ್ರೀ ಶರಣರನ್ನ ಚಿತ್ರದುರ್ಗ ಜೈಲಿನಲ್ಲಿ ಇರಿಸಲಾಗಿತ್ತು. ಒಮ್ಮೆ ಬೇಲ್ ಪಡೆದು ಹೊರಬಂದಿದ್ರು, ಮತ್ತೆ ಅವರನ್ನ 2ನೇ ಬಾರಿಗೆ ಜೈಲು ಸೇರಿಸಿದ್ರು. ಇದೀಗ ಮುರುಘಾ ಶರಣರಿಗೆ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬಿಡುಗಡೆ ಆದೇಶವನ್ನು ಹೊರಡಿಸಿದೆ. ಅಲ್ಲ, ಮನಸ್ಸು ಮಾಡಿದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಕೆಡುತ್ತಾನೆ ಅಂತ ಮೋದಿ ಸರ್ಕಾರದ ವಿರುದ್ಧ ಸಚಿವ ಜಮೀರ್ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ವಿಜಯಪುರ ನಗರದಲ್ಲಿ ನಡೆದಿರುವಂತಹ ವಕ್ಫ್ ಅದಾಲತ್ನಲ್ಲಿ ಮಾತನಾಡಿದವರು ಬಿಜೆಪಿ 400 ಪಾರ್ ಅಂತ ಹೇಳ್ತಾ ಇತ್ತು. ಆದ್ರೆ ಅಲ್ಲ ಅವರನ್ನ 400 ದಾಟೋಕೆ ಬಿಡ್ಲಿಲ್ಲ. ಅಲ್ಲಾಮಿಯಾ ಕೇವಲ 240 ತಂದು ನಿಲ್ಲಿಸಿದ್ದಾನೆ. ಹೀಗಾಗಿ ಬಿಜೆಪಿ ಅಧಿಕಾರ 2 ಪಿಲ್ಲರ್ ಮೇಲೆ ನಿಂತಿದೆ. ಆಂಧ್ರ ಸಿಎಂ, ಬಿಹಾರ ಸಿಎಂ ಅವರಲ್ಲಿ ಒಂದು ಪಿಲ್ಲರ್ ಅಲುಗಾಡಿದ್ರು ಕೂಡ ಬಿಲ್ಡಿಂಗ್ ಬೀಳುತ್ತೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. बीजेपी हुकूमत जो है ना यूं खड़को ऐसो कैसा बोला 2 पिलर आए सुनिया 2 पिलर है. एक पिलर कौन है? नीतीश आंध्रा का चीफ मिनिस्टर एक पिलर, बिहार का चीफ मिनिस्टर इन्हें क्या नाम उसका नीतीश कुमार एक पिलर भी हल्का क्या होता है बिल्डिंग गिर जाती है. क्या बोला? एक पिलर भी होता इतना आसान नहीं है. बाई चांस खुदा ना करे उन्होंने ले लेकर के तो उसके भी रास्ते हैं. मुद्दे लाख बुरा चाहे तो क्या होता है वही होता है. क्या भी करे उसका अल्लाह रास्ते खोलता. अब इन्हें तय करी माँ. ಮೂಡಾ ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಸಿಎಂ ಬದಲಾವಣೆ ಕೂಗು ಜೋರಾಗಿಯೇ ಕೇಳಿ ಬರ್ತಾ ಇದೆ. ಈ ನಡುವೆ ದಲಿತ ನಾಯಕ ಸಿಎಂ ಆಗ್ತಾರೆ ಎನ್ನುವಂತ ಚರ್ಚೆ ಕೂಡ ನಡೆದಿದ್ದು, ಸತೀಶ್ ಜಾರಕಿಹೊಳಿ ಸಿಎಂ ಪಟ್ಟ ಏರ್ತಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿರುವಂತಹ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಯೇ ಉದ್ಭವಿಸಿಲ್ಲ. ಜನರಲ್ ಹಾಗೆ ದಲಿತರು ಸಿಎಂ ಆಗ್ತಾರೆ ಅನ್ನೋದು ಇಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ. ಈ ವೇಳೆ ಸಿಎಂ ಬದಲಾವಣೆ ಚರ್ಚೆ ಅನವಶ್ಯಕ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸಿದ್ರು. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸಿದ್ರು. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ. ಜಾತಿಗಣತಿ ಬಿಡುಗಡೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ನಡೆ ವಿರುದ್ಧ ಅಖಿಲ ಭಾರತ ವೀರಶೈವ ಮಹಾಸಭಾ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ದಾವಣಗೆರೆಯಲ್ಲಿ ಮಾತನಾಡಿದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ, ನಾವು ಜಾತಿಗಣತಿಯನ್ನು ವಿರೋಧ ಮಾಡಿದ್ದೇವೆ. ನಮ್ಮಂತೆ ಒಕ್ಕಲಿಗ ಸಮುದಾಯ ಸಹ ವಿರೋಧವನ್ನ ಮಾಡಿದ್ದಾರೆ. ಹೀಗಾಗಿ ಜಾತಿಗಣತಿ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಮ್ಮ ನಿಲುವು ಅಚಲ ಅಂತ ಕಿಡಿಕಾರಿದ್ದಾರೆ. ಮಹಾಸಭೆಯ ವತಿಯಿಂದ ನಾವೆಲ್ಲರೂ ವಿರೋಧ ಮಾಡಿದ್ದೇವೆ. ಅದೇ ರೀತಿ ಒಕ್ಕಲಿಗರು ಸಹ ವಿರೋಧ ಮಾಡಿದ್ದಾರೆ. ಇದ್ರ ಮೇಲೆ ಅವ್ರು ಮಾಡಿದ್ರಪ್ಪ ನೋಡ್ಕೊಂಡು ವಿರೋಧ ಐತಿ ಅಂತ ಹೇಳಿದೇವಲ್ವೋ, ಮತ್ತೇನಬೇಕು ನಡಿ. ವೀರಶೈವ ಮಹಾಸಭೆಯ ಬಿಜಾಪುರದಲ್ಲಿ ದೊಡ್ಡ ರಾಕ್ಷಸಗಳಿದ್ದಾವೆ ಅಂತ ಬಸವನಗೌಡ ಯತ್ನಾಳ್ ವಿರುದ್ಧ ಜಮೀರ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದವರು, ಜಿಲ್ಲೆಯಲ್ಲಿ ದೊಡ್ಡ ಸೈತಾನ್ಗಳಿವೆ, ನೀವು ಸೈತಾನ್ಗಳಿಗೆ ಹೆದರಬೇಕಾಗಿಲ್ಲ. ಜಮೀರ್ ಕಣ್ಣಲ್ಲಿ ಗುರ್ರ ಅಂದ್ರೆ ಬೀಳ್ತಾರೆ ಅಂತ ಕಿಡಿಕಾರಿದ್ದಾರೆ.
ये किसकी बाप की आस्ती है? वक्फ यत्नाल की बाप की आस्ती है, चंद्रयान की बाप की आस्ती है। ये आस्ती जो है दान कर कोई सो ये आस्ತಿ उनमें ಕಾಂಗಿ एक जगह ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಈ ವಫ್ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಾಗ ಅಂತ. ಇದು ಸರ್ಕಾರಿದು 1 ಇಂಚು ಜಾಗ ನಮ್ದಿಲ್ಲ. ನಾವು ದಾನಿಗಳು ದಾನ ಮಾಡಿರೋದು ನಮ್ಮ ಜಾಗ. ಮನೆ ಯತ್ನಾಳ್ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ ನಾನು. ಯತ್ನಾಳರೇ ಹೇಳಿದ್ವಿ ಒಂದ್ಸತಿ, ಎಲ್ಲ ಆಸ್ತಿಗಳು ವಫ್ ಆಸ್ತಿಗಳು ಎಲ್ಲ ಬಡವ್ರಿಗೆ ಹಂಚ್ಬಿಡುವ ಅಂತ. ಯಾರ ಅಪ್ಪನ ಆಸ್ತಿ ಅಂತ ಅಂತೀರ ಬಡವ್ರಿಗೆ? ನಮ್ಮ ಅಪ್ಪನ ಆಸ್ತಿ ಇಲ್ಲ, ನಿಮ್ಮ ಅಪ್ಪನ ಆಸ್ತಿ ಇಲ್ಲ. ಇದು ದಾನ ಮಾಡಿರೋದು, ದಾನ ಇದು ದಾನ ಕೊಟ್ಟಿರೋದು, ದಾನ ಜನ ದಾನ ಮಾಡಿರೋದು, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು. ಅದು ನಿಮ್ಮಪ್ಪನ ಆಸ್ತಿನೂ ಅಲ್ಲ, ನನ್ನಪ್ಪನ ಆಸ್ತಿನೂ ಅಲ್ಲ. ये किसकी बाप की आस्ती है? वक्फ यत्नाल की बाप की आस्ती है. ಇನ್ನು ಮೂಡ ವಿಚಾರವಾಗಿ ಸಿದ್ದರಾಮಣ್ಣ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಬಿಜೆಪಿ ನಾಯಕರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದವರು ಸಿಎಂ ಧರ್ಮಪತ್ನಿ ಅರಿಶಿನ ಕುಂಕುಮಕ್ಕೆ ಕೊಟ್ಟಿದ್ದನ್ನು ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಕಳ್ಳಕಾಕ ರಾಜಕಾರಣಿಗಳು ಇದನ್ನೇ ಅನುಸರಿಸಿದ್ರೆ ದೇಶ ಸುಭಿಕ್ಷ ಆಗಲಿದೆ. ಆದರೆ ಬಿಜೆಪಿಯವರು ಸಿಎಂ ರಾಜೀನಾಮೆ ನೀಡುವ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಏನು ಕೊಡ್ತಾರ್ರಿ? ಅವ್ರೇನು ಅವ್ರ ಭಾಗವಹಿಕೆನೇ ಇಲ್ವಲ್ಲ ಅದರಲ್ಲಿ. ಅವ್ರೇನಾರು ಪಾಲ್ದಾರಾಗವ್ರ ಸಿದ್ದರಾಮಣ್ಣವರು? ನಾನು ಒಂದು ಮನವಿ ಮಾಡ್ತೀನಿ, ಆ ಪಾಪ ಆ ತಾಯಿ ವಾಪಸ್ ಕೊಟ್ಟವ್ರೆ. ತನ್ನ ತಪ್ಪಿಲ್ಲದೆ ಇದ್ರು ಕೂಡ ತನಗೆ ಅರ್ಶಿನ ಕುಂಕುಮ ಕೊಟ್ಟಿರ್ತಕ್ಕಂಥ ಜಾಗನ ಈ ಥರ ಸನ್ನಿವೇಶ ಸೃಷ್ಟಿಯಾಗಿ ನಮ್ಮ ಯಜಮಾನರಿಗೆ ಮುಜುಗರ ಆಗಿದೆ ಅಂತೇಳಿ ವಾಪಸ್ ಕೊಟ್ಟವ್ರೆ. ಈ ಒಂದು ಪದ್ಧತಿಯನ್ನು ಕಳ್ಳರು ಕಾಕರೆಲ್ಲ ಅನುಸರಿಸಿದ್ರೆ ರಾಜಕಾರಣಿಗಳು ಬಹುಶಃ ಈ ದೇಶ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ನಿರಂತರ ಮಳೆ ಸುರಿದ ಪರಿಣಾಮ ಹಲವು ರಸ್ತೆಗಳು ಜಲಾವೃತವಾಗಿದ್ವು. ಜಿಲ್ಲೆಯ ಬ್ರಹ್ಮವಾರ, ಕಾಪು ಹಾಗೆ ಕಾರ್ಕಳ ಸೇರಿ ಹಲವೆಡೆ ಭಾರೀ ಮಳೆಯಾಗಿ ರಸ್ತೆಗಳಲ್ಲಿ ನೀರು ತುಂಬಿ ಕೆಲ ಹೊತ್ತು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿ ಜಿಲ್ಲಾದ್ಯಂತ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಸತತವಾಗಿ ಆರ್ಭಟಿಸಿರುವಂತಹ ವರುಣನಿಂದ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಡೆಬಿಡದೆ ಸುರಿದ ಮಳೆಗೆ ರಸ್ತೆಯ ಮೇಲೆಲ್ಲ ಚರಂಡಿ ನೀರು ತುಂಬಿ ಹರಿತಾ ಇದೆ. ಇನ್ನು ಹಲವೆಡೆ ರಸ್ತೆಯ ಮೇಲೆ ನೀರು ನಿಂತ ಕಾರಣದಿಂದ ಜನರು ಪರದಾಟವನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ಸುತ್ತಮುತ್ತ ಸುರಿದ ಭಾರೀ ಮಳೆಗೆ ವಾಹನ ಸವಾರರು ತತ್ತರಿಸಿದ್ದಾರೆ. ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಚಂದಾಪುರ, ಜಿಗಣಿ ಹಾಗೆ ಬನ್ನೇರುಘಟ್ಟದ ಸುತ್ತಮುತ್ತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇನ್ನು ಸತತವಾಗಿ ಅರ್ಧ ಗಂಟೆ ಸುರಿದ ಮಳೆಗೆ ದ್ವಿಚಕ್ರ ವಾಹನ ಸವಾರರು ಅಂಗಡಿಗಳ ಮುಂದೆ ನಿಂತು ಆಶ್ರಯವನ್ನ ಪಡೆದಿದ್ದಾರೆ.